ಅವ್ರು ಭಾಳ ರಿಕ್ವೆಸ್ಟ್ ಮಾಡಿದಕ್ಕೆ ನಾವು ನಿಲ್ಲಿಸಿದ್ವಿ, ಸೀಸ್ ಫೈರ್ ಮಾಡಿದ್ರು ಅಂತ ಹೇಳುವಂಥ ಪ್ರಸಂಗ ಬಂತು. ಆದರೆ ಅವ್ರು ಬಿಡಲೇ ಇಲ್ಲ, ಹಾಗೆ ಶುರು ಮಾಡಿದರು. ಇದರ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಹೆಚ್ಚಾಯ್ತು, ಡಿವೈಡ್ ಹೆಚ್ಚಾಗಿ ಬಿಡ್ತಿದ್ದೆಲ್ಲ. ಈ ಹಿನ್ನೆಲೆಯಲ್ಲೇ ಈ ಗೆಲುವನ್ನು ಹೇಗಾದರೂ ನಾವು ನಮಗೆ ಮಾಡ್ಕೋಬೇಕು ಅನ್ನೋ ಗಡಿಬಿಡಿಯಲ್ಲೇ ಯಾವುದೋ ಸಂದರ್ಭದಲ್ಲೇ ಬಿ ಜೆ ಪಿ ಮಧ್ಯಪ್ರದೇಶದ ಸಚಿವ ನಮ್ಮ ವಿಜಯ್ ಶಾರ್ ಅವರ ಪಾಪ ನಮ್ಮ ಏನಪ್ಪ ಅಂದ್ರೆ ಕರ್ನಲ್ ಸೋಫಿಯಾ ಕುರೇಶಿ ಅವರಿಗೆ ಈ ಭಯೋತ್ಪಾದಕರ ಸಹೋದರಿ ಅವರ ಸಹೋದರಿ ಅನ್ನೋ ಮಾತಾಡಿಬಿಟ್ರು, ದೊಡ್ಡ ಎಡವಟ್ಟು ಮಾಡಿಬಿಟ್ರು. ಅದನ್ನು ಕ್ರೆಡಿಟ್ ಬಿ ಜೆ ಪಿಗೆ ತೊಗೊಳ್ಬೇಕಂತೇಳಿ ತಿರಂಗ ಯಾತ್ರೆ ಶುರು ಮಾಡಿದರು, ಮತ್ತೇನೋ ಮಾಡಿದರು. ಇದು ಹೇಗಾದ್ರೂ ನಾವು ತೊಗೊಳ್ಬೇಕಂತೇಳಿ, ಆದರೆ ಸುಲಭವಾಗಿ ಆಗ್ತಾಯಿಲ್ಲ. ಯಾಕಂದ್ರೆ ಎಲ್ಲರೂ ನಾವು ಸಹಕಾರ ಮಾಡಿದ್ವಿ ಅಂದರೆ ಅವರು ತಮ್ಮ ಗಾಡಿ ಹೊಡ್ಲಿಕ್ಕಾಯ್ತರು. ಹೀಗಾಗಿ ಏನು ಲಾಭ ಆಗಬೇಕಾಗಿತ್ತು, ಆಗಲಿಲ್ಲ. ಇಷ್ಟರೊಳಗೆ ಇನ್ನೊಂದು ಘಟನೆ ಆಗಿಬಿಡ್ತು ನೋಡ್ರಿ. ಇನ್ನೊಂದು ಮಾತಾಡ್ಬಿಡ್ತಾರೆ. ಅದ ಮಧ್ಯಪ್ರದೇಶದ ಉಪಮುಖ್ಯಮಂತ್ರಿ ದೇವಡಾ ನೋಡ್ರಿ ಮಾತು ಏನಲ್ಲೇ ಒಂದು ಸ್ವಲ್ಪ ನೋಡ್ರಿ ಅದನ್ನು ಏನು ಮಾತಾಡಿದ್ದಾರೆ ದೇವಡಾ. ಮತ್ತು ಜೊತೆಗೆ ಅವರ ಇನ್ನೊಬ್ಬರು ನಮ್ಮ ವಿಜಯ್ ಶಾ ಅವ್ರ ಮಾತು ಒಂದು ಸ್ವಲ್ಪ ಕ್ಲಿಪ್ ನೋಡ್ರಿ ಅದನ್ನು. प्रधानमंत्री जी को हम धन्यवाद देना चाहेंगे और पूरा देश की वो सेना, वो सैनिक उनके चरणों में नतमस्तक है, जिन्होंने हमारी बेटियों के सिंदूर उड़ाने थे. वही कटे पिटे लोगों को हमने उन्हीं की बहन भेज करके उनकी ऐसी करवाई. ನೋಡಿದ್ರ ಆ ಕ್ಲಿಪ್ದಲ್ಲಿ ಏನು ಹೇಳ್ತಿದ್ದಾರೆ ಅವರು ಸ್ಪಷ್ಟವಾಗಿ. ನಮ್ಮ ಉಪಮುಖ್ಯಮಂತ್ರಿ ಮಧ್ಯಪ್ರದೇಶದ್ದು ಜಗದೀಶ್ ದೇವಡಾ ಅನ್ನುವಂಥವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಭಯೋತ್ಪಾದನೆಯನ್ನು ಪೋಷಿಸುವವರಿಗೆ ನೀಡಿದ ತಕ್ಕ ಉತ್ತರಕ್ಕಾಗಿ ನಾವು ಪ್ರಧಾನಿಯವರಿಗೆ ಧನ್ಯವಾದ ಹೇಳಲು ಬಯಸುತ್ತೇವೆ.